ಹಾಯ್ ಎವ್ರಿವನ್, ಬ್ಲಾಗರ್ನಾಗ ವೆಬ್ಸೈಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋಂತ ತಿಳ್ಕೊಂಡು ತೊಗೊಳ್ಳೋಣ. ಮೊದಲನೇದಾಗಿ ನಿಮ್ಮ ಪಿ ಸಿ ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ನಾಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ತೊಗೋರಿ. ನೀವು ಏನಾದರೂ ಮೊದಲನೇ ಬಂದೈತ್ರಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸರ್ಚ್ ಬಾಕ್ಸ್ನಾಗ ಬ್ಲಾಗರ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡ್ಕೊಂಡು ತೊಗೋರಿ. ಹಾಗೆ ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡೋಕ್ಕೆ ಮರಿಬೇಡಿ. ಸೊ ಸರ್ಚ್ ಆದಮೇಲೆ ಈ ಒಂದು ಮೊದಲನೇಗೆ ಬರೋ ಈ ಒಂದು ವೆಬ್ಸೈಟ್ನ ನಿಮಗೆ ಓಪನ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಸೊ ಇದನ್ನು ಓಪನ್ ಆದಮೇಲೆ ಇಲ್ಲಿ ನಾನು ನಿಮಗೆ ಈ ರೀತಿ ಇಂಟರ್ಫೇಸ್ ಬರೋಂಗಿಲ್ಲ. ನಾನು ಎಕ್ಸಿಸ್ಟಿಂಗ್ ಅಕೌಂಟನ್ನ ಕ್ಲೋಸ್ ಮಾಡಿ ಮತ್ತೊಂದು ಓಪನ್ ಮಾಡ್ತೀನಿ. ಈ ರೀತಿ ಆದಮೇಲೆ ಇಲ್ಲಿ ಕ್ರಿಯೇಟ್ ಬ್ಲಾಗ್ ಅಂತ ಬರುತ್ತೆ ನೋಡ್ಕೊಂಡು ತೋರ್ಬೋದು. ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಕ್ಲಿಕ್ ಆದಮೇಲೆ ಚೂಸ್ ನೇಮ್ ಫಾರ್ ಅವರ್ ಬ್ಲಾಗ್ ಅಂತ, ಅಂದರೆ ಈ ಒಂದು ಹೆಸರು ನಿಮ್ಮ ಒಂದು ವೆಬ್ಸೈಟ್ದು ಫ್ರಂಟ್ ಪೇಜ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನೀವು ಏನು ಇಟ್ಕೊಂಡು ತೊಗೋಬೇಕಂತಾರಲ್ಲ ಆ ಒಂದು ಹೆಸರನ್ನ ಇಲ್ಲಿ ನೀವು ಟೈಪ್ ಮಾಡ್ಕೊಂಡು ತೊಗೋಬೋದು. ಸೊ ಟೈಪ್ ಆದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ನಿಮಗೆ ಕ್ಲಿಕ್ ಮಾಡ್ಕೊಂಡು ತೊಗೋರಿ. ನೆಕ್ಸ್ಟ್ ಆದಮೇಲೆ ಇಲ್ಲಿ ನೋಡ್ಕೊಂಡು ತೊಗೋಬೋದು ನೀವು .blogpost.com ಅಂತ ಏನು ಕಾಣ್ತಾ ಇದ್ದಲ್ಲ, ಇದೇ ನಿಮ್ಮದು ಡೊಮೇನ್ ಆಗಿರುತ್ತೆ. ಸೊ ನೀವು .com .in ತೊಗೋಬೇಕಂದ್ರೆ ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ. ಸೊ ಇದು ಫ್ರೀ ಆಗಿದೆ, ಅದಕ್ಕಾಗಿ blogpost.com ಈ ಒಂದು ಡೊಮೇನು ಬೈ ಡಿಫಾಲ್ಟ್ ನಿಮಗೆ ಸಿಗುತ್ತೆ ಫ್ರೀಯಾಗಿ. ಸೊ ಇಲ್ಲಿ ನಾನು ಶ್ರೀಮಂತ್ ಪೂಜಾರ್ ಅಂತ ಟೈಪ್ ಮಾಡ್ಕೊಂಡು ತೊಗೋತೀನಿ. ನೀವು ನಿಮ್ಮ ಒಂದು ವೆಬ್ಸೈಟ್ದು ಏನು ಹೆಸರು ಇಡಬೇಕು ಅನ್ಕೋತಾ ಇದ್ದಾರಲ್ಲ ಆ ಒಂದು ಹೆಸರು ಇಲ್ಲಿ ನೀವು ಟೈಪ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಅದೇ ಹೆಸರು ನಿಮ್ಮ ಒಂದು URLನಾಗ ಶೋ ಆಗುತ್ತೆ. ಸೊ ಇದಾದಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತೊಗೋರಿ. ಸೊ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ವೆಬ್ಸೈಟು ಕ್ರಿಯೇಟ್ ಆಗಿದೆ. ಬಟ್ ಇದಕ್ಕೆ ಒಂದು ಸ್ವಲ್ಪ ಕಸ್ಟಮೈಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಯಾಕಂದರೆ ಬೈ ಡಿಫಾಲ್ಟ್ ಇದು ಥೀಮ್ ಹೋಗಾರೆ ಚೆನ್ನಾಗಿ ಬರೋಂಗಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಾನು ನಿಮಗೆ ಒಂದು ವೇಳೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ವೆಬ್ಸೈಟ್ನ ಕಾಣ್ತಾ ಇದೆ ಅಂತ ನೋಡ್ಕೊಂಡು ತೊಗೋಬೋದು. ಈ ರೀತಿ ನಮ್ಮ ಒಂದು ವೆಬ್ಸೈಟ್ ಕಾಣ್ತಾ ಇದೆ. ಇಲ್ಲಿ ನೋಡಿ BCA2 ಡಿಜಿಟಲ್ ಅಂತ ಏನು ಕಾಣ್ತಾ ಇದೆಯಲ್ಲ, ಸೊ ಇದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋನಾಗ ನಾನು ಥೀಮ್ನ ಅಪ್ಲೋಡ್ ಮಾಡಿ ಯಾವ ರೀತಿ ಕಸ್ಟಮೈಸ್ ಮಾಡೋದಂತ ಅದೊಂದು ವಿಡಿಯೋ ತರ್ತೀನಿ. ಸೊ ಇಲ್ಲಿ ನಾನು ಒಂದು ಇಲ್ಲಿ ನೋಡ್ಕೊತ ಹೋಗ್ಬೋದು ಶ್ರೀಮಂತ್ ಪೂಜಾರಿ .blogpost.com ಈ ಒಂದು URL ಕ್ರಿಯೇಟ್ ಆಗಿದೆ. ಸೊ ಇದೇ ನಿಮ್ಮ ಒಂದು ವೆಬ್ಸೈಟ್ದು URL ಆಗಿರುತ್ತೆ. ಸೊ ಈಗ ನಾನು ಒಂದು ಡೆಮೋಕ್ಕಾಗಿ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡಿ ಪಬ್ಲಿಷ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಕೊತ ಹೋಗ್ಬೋದು, ಇಲ್ಲಿ ನೀವು ಪೋಸ್ಟ್ ಟೈಟಲು ಮತ್ತು ನೀವು ಬರ್ಕೊಂಡು ತೊಗೋಬೋದು. ಅಂದರೆ ಇಲ್ಲಿ ನಾನು ಎಕ್ಸಾಂಪಲ್ಗೋಸ್ಕರ ಒಂದು ಪೋಸ್ಟ್ನ ಪಬ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಯಾಕಂದರೆ ಈ ಒಂದು ಚಾನಲ್ನಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್, ವೆಬ್ಸೈಟು, ವಾಟ್ ಎವರ್ ಡಿಜಿಟಲ್ ರಿಲೇಟೆಡ್ ಕಂಟೆಂಟ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈಗ ನೋಡಿ, ನಾನು ಹೆಲೋ ಫ್ರೆಂಡ್ ಅಂತ ನೀವು ಏನಾದರೂ ಒಂದು ಕಂಟೆಂಟ್ನ ಬರ್ಕೊಂಡು ತೊಗ್ಬೋದು. ಇದು ಬರೀ ಡೆಮೋಕ್ಕಾಗಿ ನೀವು ಫಾರ್ ಎಕ್ಸಾಂಪಲ್ ಒಂದು ನೀಶ್ ಮೇಲೆ ನೀವು ಕೆಲಸ ಮಾಡ್ತಾಯಿದ್ದೀರ ಅಂದರೆ ಆ ನೀಶ್ ರಿಲೇಟೆಡ್ನೇ ನೀವು ಆರ್ಟಿಕಲ್ನ ಇಲ್ಲಿ ಬರೆದು ಪಬ್ಲಿಷ್ ಮಾಡ್ಕೊಂಡು ತೊಗೋಬೋದು. ಸೊ ನಾನು ಬರೋ ವಿಡಿಯೋನಾಗ ಅದನ್ನೂ ಕೂಡ ತಿಳಿಸ್ಕೊಡ್ತೀನಿ. ಬರೀ ನಾನು ಇದು ಎಕ್ಸಾಂಪಲ್ಗೋಸ್ಕರ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಆರ್ಟಿಕಲ್ನ ನಾನು ಪಬ್ಲಿಷ್ ಮಾಡ್ತೀನಿ, ನೋಡ್ಕೊಂಡು ತೊಗೋಬೋದು. ಇದು ಪಬ್ಲಿಷ್ ಆದಮೇಲೆ ಈಗ ನಾನು ವೆಬ್ಸೈಟ್ ಮೇಲೆ ಹೋಗ್ತೀನಿ. ಇಲ್ಲಿ ರಿಫ್ರೆಶ್ ಮಾಡಿದ್ಬೇಕೆ ಆ ಒಂದು ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ನಲ್ಲ ಅದು ನೋಡ್ಕೊಂಡು ತೊಗೋಬೋದು. ಇಲ್ಲಿ ಶೋ ಆಗ್ತಾಯಿದೆ. ಸೊ ಈ ರೀತಿ ಆರ್ಟಿಕಲ್ನ ನೀವು ಪಬ್ಲಿಷ್ ಮಾಡ್ಕೊಂಡು ತೊಗೋಬೋದು. ಬರೋ ವಿಡಿಯೋನಾಗ ನಾನು ಥೀಮ್ ಕಸ್ಟಮೈಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು